ನಮ್ಮನ್ನಾಳುವಂತಹ ನಾಯಕರು ಅಥವಾ ಪ್ರಭುತ್ವಗಳು ಯಾವ ರೀತಿ ಇರ್ತಾವೆ ಅದೇ ರೀತಿಯಲ್ಲಿ ನಮ್ಮ ಅರ್ಥವ್ಯವಸ್ಥೆ ನಿಲ್ಲುತ್ತೆ, ಅಷ್ಟು ಗಟ್ಟಿಯಾಗಿ ಇರುತ್ತೆ. ಇವತ್ತಿನ ಬಜೆಟ್ 1 ಗಂಟೆ 26 ನಿಮಿಷಗಳ 53ಕ್ಕೂ ಹೆಚ್ಚು ಲಕ್ಷ ಕೋಟಿಯ ಬಜೆಟ್ ಮಂಡನೆ ಆದ ಕೇವಲ 30 ನಿಮಿಷಗಳ ಅವಧಿಯಲ್ಲಿ ಭಾರತದ ಅರ್ಥವ್ಯವಸ್ಥೆ, ಅದರಲ್ಲಿ ಷೇರು ಮಾರುಕಟ್ಟೆಗಳ ಒಂದು ವೇಗ ಪಾತಾಳಕ್ಕಿಳಿಯುತ್ತೆ. ಸುಮಾರು 8 ಲಕ್ಷ ಕೋಟಿ ರೂಪಾಯಿಗಳನ್ನ ಜನ ಹಾಳು ಮಾಡ್ಕೋತಾರೆ, ಅಥವಾ ಯಾರೆಲ್ಲ ಇನ್ವೆಸ್ಟರ್ಸ್ ಇದ್ರು ಅವರು ಹಾಳು ಮಾಡ್ಕೋತಾರೆ, ಲಾಸ್ ಅನುಭವಿಸ್ತಾರೆ. ಯಾಕೆ ಹೀಗೆ ನೋಡಿ, ಇವತ್ತು ಚಿನ್ನದ ಬೆಲೆಯ ವಿಚಾರದಲ್ಲೂ ಕೂಡ ಇಂಥದ್ದೇ ಒಂದು ಚರ್ಚೆ ಹುಟ್ಟು ಹಾಕಿರುವಂಥದ್ದು ಅತ್ಯಂತ ನಿಪುಣ ಅರ್ಥಶಾಸ್ತ್ರಜ್ಞ, ಅದರಲ್ಲೂ ಅಂತಾರಾಷ್ಟ್ರೀಯ ಮಟ್ಟದ ಅರ್ಥಶಾಸ್ತ್ರಜ್ಞ ವಿಲಿಯಂ ಲೀ. ಯಾಕಂದ್ರೆ ಅವರು ಮೆಲ್ಕೆನ್ ಇನ್ಸ್ಟಿಟ್ಯೂಟ್ ನಲ್ಲಿ ದೊಡ್ಡ ಸ್ಥಾನದಲ್ಲಿರುವಂಥವ್ರು. ಅವರೇ ಹೇಳ್ತಿರುವಂಥದ್ದು, ಚಿನ್ನದ ವಿಚಾರದಲ್ಲಿ ಎಚ್ಚರಿಕೆಯಿಂದ ಹೆಜ್ಜೆ ಇಡಿ. CNBC TV 18 ಜೊತೆಲಿ ಒಂದು 19 ನಿಮಿಷ ಮಾತಾಡಿದ್ದಾರೆ. ಆ 19 ನಿಮಿಷಗಳಲ್ಲಿ ಬಹುಮುಖ್ಯವಾಗಿ ಚಿನ್ನದ ವ್ಯಾಮೋಹಿಗಳಾದ ಭಾರತೀಯರಿಗೆ ಹೇಳಿರುವಂಥದ್ದು, ಚಿನ್ನನ ಖರೀದಿ ಮಾಡಿ ಮನೆಗೆ ತರಬೇಡಿ, ಎಚ್ಚರಿಕೆಯಿಂದ ಇರಿ. ಯಾಕಂದ್ರೆ ಈಗಲೇ ಆಲ್ಮೋಸ್ಟ್ 1.5 ಲಕ್ಷ, 1,60,000, 70,000, 80,000 ತನಕ ಹೋಗ್ತಿದೆ. ಇನ್ನು 2-2.5 ಲಕ್ಷಕ್ಕೆ ಹೋಗ್ಬಿಡುತ್ತೇನೋನಪ್ಪ, ನಾವು ಸ್ವಲ್ಪ ಚಿನ್ನ ತಂದಿಡೋಣ ಅಂತ ಅಲ್ಲಿ ಇಲ್ಲಿ ಕೂಡಿಟ್ಟಿರುವಂತಹ ಎಲ್ಲ ಹಣವನ್ನ ಗೆಬ್ರುಕೊಂಡೋಗಿ ಚಿನ್ನ ತರುವಂತಹ ಪ್ರಯತ್ನಗಳನ್ನ ಮಾಡ್ತಿರುವಂತಹ ಮಧ್ಯಮ ವರ್ಗದವರೇನಿದ್ದಾರೆ, ದಯಮಾಡಿ ಆ ಕೆಲಸವನ್ನ ಮಾಡಬೇಡಿ. ಗ್ರಾಮ್ಗೆ 10,000 ರೂಪಾಯಿ ಲಾಸ್ ಆಗುತ್ತೆ ನಿಮಗೆ ಅನ್ನೋ ಅಂದಾಜಿನ ಲೆಕ್ಕವನ್ನ ಕೊಡ್ತಿದ್ದಾರೆ, ಅಂದಾಜಷ್ಟೇ. ಅದಕ್ಕೆ ಸುಖ ಸುಮ್ಮನೆ ಮಾತಾಡ್ತಿಲ್ಲ. ಈಗ ಅಚ್ಚೇ ದಿನ್ ಆಯೇಗ ಅಂತೆಲ್ಲ ಹೇಳ್ತಾರಲ್ಲ ರಾಜಕಾರಣಿಗಳು, ಮತ್ತೊಬ್ರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಆ ತರದ ಪೊಳ್ಳು ಮಾತುಗಳನ್ನು ಹೇಳ್ತಿಲ್ಲ. ಸಾಕ್ಷ್ಯ ಸಮೇತ ವಿಲಿಯಂ ಲೀ ಅರ್ಥಶಾಸ್ತ್ರಜ್ಞ ಹೇಳ್ತಿರುವಂಥದ್ದು ನೋಡಿ. 2000 ಸಿಂಪಲ್ ಎಕ್ಸಾಂಪಲ್ ಅವರೇ ಕೊಡೋ ಪ್ರಕಾರ 2025 ಜನವರಿಯಲ್ಲಿ ಗೋಲ್ಡ್ ರೇಟ್ ಎಷ್ಟಿತ್ತು? ಗ್ರಾಮ್ಗೆ 78,000 ರೂಪಾಯಿ ಇತ್ತು. 10 ಗ್ರಾಮ್ಗೆ 78,000 ಇತ್ತು. 2026 ಜನವರಿಯಲ್ಲಿ 1,65,80,000 ತನಕ ರೀಚ್ ಆಗಿರುವಂತದ್ದು. 85,000, 1,85,000 10 ಗ್ರಾಮ್ಗೆ. ಅಲ್ಲಿಗೆ 1 ಲಕ್ಷಕ್ಕಿಂತ ಹೆಚ್ಚು ಹಣ ಒಂದೇ ಒಂದು ವರ್ಷದಲ್ಲಿ ಅದರ ಬೆಲೆ ಏರಿಕೆ ಆಗಿದೆ ಅಂದ್ರೆ ಆ 1 ಲಕ್ಷ ಏರಿಕೆ ಮಾಡಿದ್ಯಾರು? ಟೋಪಿ ಆಗ್ತಿರುವಂತದ್ಯಾರು? ಭ್ರಷ್ಟರು. ಯಾರೆಲ್ಲ ಜನರನ್ನ ಬೆದರಿಸಿ ಅಂಥದ್ದೊಂದು ಚಿನ್ನದ ವ್ಯಾಮೋಹಕ್ಕೆ ದೂಡಿ ಅವರಲ್ಲಿರುವಂತಹ ಬೆವರಿನ ಹಣವನ್ನ, ಮಧ್ಯಮ ವರ್ಗದವರು ಎಲ್ರಿಗೂ ಚಿನ್ನ ಬೇಕು ಭಾರತದಲ್ಲಿ. ಕೆಲವರಿಗೆ ತುಂಬಾ ಆಸೆ ಇರುತ್ತೆ, ಕೊಂಡ್ಕೊಳ್ಳೋದಕ್ಕಾಗದಿಲ್ಲ. ಇನ್ನು ಕೆಲವರು ಕೂಡಿಟ್ಟು ಹೊಟ್ಟೆ ಬಟ್ಟೆ ಕಟ್ಟಿ ಏನೋ ಮದುವೆ ಮಾಡಬೇಕು, ಮಗಳಿಗೆ ಕೊಡಿಸ್ಬೇಕು, ಅಥವಾ ಮತ್ತೊಂದು ಕಾರಣಗಳಿಗೆ ಚಿನ್ನವನ್ನ ಖರೀದಿಸ್ತಾ ಇರ್ತಾರೆ. ಒಂದೇ ಒಂದು ವರ್ಷದಲ್ಲಿ 1 ಲಕ್ಷ ಏರಿಕೆ ಆಯ್ತಲ್ಲ, ಅಷ್ಟು ದೊಡ್ಡದು ಒಂದು ಗುಳ್ಳೆ ಇದೆಯಲ್ಲ, ಹೇಗೆ ಅದು ಬ್ಲಾಸ್ಟ್ ಆಗತ್ತೆ? ಆ ಗೋಲ್ಡ್ ಗುಳ್ಳೆ ಬ್ಲಾಸ್ಟ್ ಆಗತ್ತೆ, ಯಾವ ಕ್ಷಣದಲ್ಲಿ ಬೇಕಾದ್ರೂ ಅದು ಸ್ಫೋಟವಾಗತ್ತೆ. ಅನಂತರದಲ್ಲಿ ಮೊದಲಿನ ರೇಟ್ ಇತ್ತಲ್ಲ, ಆ ರೇಟಿಗೆ ಬಂದು ನಿಲ್ಲತ್ತೆ ಚಿನ್ನದ ಬೆಲೆ. ಇದನ್ನ ಹೇಳ್ತಿರುವಂತದ್ದು ಯಾರೋ ಅಲ್ಲ, ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರಜ್ಞ ವಿಲಿಯಂ ಲೀ ಅವರು. ಇನ್ನೂ ಮುಖ್ಯವಾಗಿ 2 ಎಕ್ಸಾಂಪಲ್ ಕೊಡ್ತಾರೆ. 1980ರಲ್ಲಿ ಇದೇ ತರ ಚಿನ್ನದ ಬೆಲೆ ಬಿರ್ರಿ ಏರಿಕೆ ಆಗಿತ್ತು. ಅವತ್ತು 1,330 ರೂಪಾಯಿ 10 ಗ್ರಾಮ್ಗೆ. ನೋಡಿ, ಅವತ್ತು ಬೆಲೆ ಏರಿಕೆ ಆಗೋದಕ್ಕೆ ಕಾರಣ ಆಗಿದ್ದೇನು? 1975ರ ಇರಾನ್ ಕ್ರಾಂತಿ, ಅಫ್ಘಾನಿಸ್ತಾನದ ಮೇಲೆ ಇದೇ ಸೋವಿಯತ್ ರಷ್ಯಾದಂತಹ ಆಕ್ರಮಣ, ಡಾಲರ್ ಅಪಮೌಲ್ಯೀಕರಣ, ಒಂದಷ್ಟು ಜಾಗತಿಕ ವಿಚಾರಗಳು ಕೂಡ ಅವತ್ತಿನ ಚಿನ್ನದ ಬೆಲೆಗೆ ಏರಿಕೆ ಕಾರಣವಾಗಿತ್ತು. ಅದಾಗಿ ಕೆಲವೇ ದಿನಗಳಲ್ಲಿ ಚಿನ್ನದ ಬೆಲೆ ಮತ್ತೆ ಯಥಾಸ್ಥಿತಿಗೆ ಬಂದು ನಿಂತ್ಕೊಳ್ಳುತ್ತೆ. ಆ ಗೋಲ್ಡ್ ರೇಟ್ ಕರೆಕ್ಷನ್ ಟೈಮ್ ಇರುತ್ತಲ್ಲ, ಅದು ಬಂದು ಹೋಯಿತು. ಆಗ ಏನೊಂದು ಬಬಲ್ ಇತ್ತು, ಒಂದು ಗುಳ್ಳೆ ತರ ಎದ್ದಿತ್ತು ಬೆಲೆ, ಮತ್ತೆ ಯಥಾಸ್ಥಿತಿಗೆ ಎಷ್ಟಿತ್ತು ಆ ಬೆಲೆಗೆ ಬಂದು ನಿಂತ್ಕೊಳ್ಳುತ್ತೆ. ಇದು 1ನೇ ಎಕ್ಸಾಂಪಲ್ ಅವ್ರು ಕೊಟ್ಟಿರುವಂತದ್ದು. ಹಿಸ್ಟ್ರಿ ರಿಪೀಟ್ಸ್ ಅಂತ ಹೇಳಿರುವಂತದ್ದು 1980ರ ಒಂದು ಗೋಲ್ಡ್ ಕ್ರಾಶ್ ಬಗ್ಗೆ ಹೇಳಿರುವಂತದ್ದು. 2ನೇದು 2011ರಲ್ಲಿ ಕೂಡ ಇದೇ ತರ ವ್ಯತ್ಯಾಸಗಳಾಗುತ್ತೆ. ಅವತ್ತು 10 ಗ್ರಾಮ್ ಚಿನ್ನದ ಬೆಲೆ 26,400 ರೂಪಾಯಿ ಇರುತ್ತೆ.
ಏಕಾಏಕಿ ಏರಿಕೆ ಕಂಡಿರುತ್ತೆ. ಅವತ್ತಿಗೆ ಕಾರಣ ಆಗಿರುವಂತದ್ದು ಯೂರೋ ರಾಷ್ಟ್ರಗಳ ಯೂರೋ ಕರೆನ್ಸಿಯ ಬಿಕ್ಕಟ್ಟು ಉಂಟಾಗಿರುತ್ತೆ. ಅದರ ಲಾಭ ಬೇರೆ ಬೇರೆ ದೇಶಗಳಿಗೆ ಸಿಕ್ಕಿರುವಂತದ್ದು ಆಗಿರುವಂತದ್ದು. ಅದಲ್ಲದೆ ಅವತ್ತು ಕೂಡ ಇವತ್ತಿನ ರೀತಿಯಲ್ಲಿ ಕೇಂದ್ರ ಬ್ಯಾಂಕುಗಳು ಚಿನ್ನವನ್ನ ದಾಸ್ತಾನು ಮಾಡ್ಕೊಳ್ತವೆ. ಇವತ್ತೂ ಕೂಡ ಚಿನ್ನವನ್ನ ದಾಸ್ತಾನು ಮಾಡ್ತಿರೋ ಕಾರಣಕ್ಕೇನೆ ಎಲ್ಲಾ ಕೇಂದ್ರ ಬ್ಯಾಂಕುಗಳು, ಆಯಾ ದೇಶಗಳಲ್ಲಿನ ಕೇಂದ್ರ ಬ್ಯಾಂಕುಗಳು ಚಿನ್ನದ ವ್ಯತ್ಯಾಸಗಳು ಏರಿಕೆ ಆಗ್ತಿರುವಂತದ್ದು, ಇಳಿಕೆ ಆಗ್ತಿರುವಂತದ್ದು. ಮತ್ತೆ ಇನ್ನೊಂದು ಅರಬ್ ಅಸ್ಥಿರತೆ ಕೂಡ ಅವತ್ತು ದೊಡ್ಡ ಒಂದು ಜಾಗತಿಕ ಸಮಸ್ಯೆಯಾಗಿ ಕಂಡಿತ್ತು. ಏನೋ ವ್ಯತ್ಯಾಸಗಳಾಗುತ್ತೆ, ಯುದ್ಧ ಆಗಬಹುದು, ಮತ್ತೊಂದಾಗಬಹುದು ಅನ್ನೋ ಕಾರಣಕ್ಕೆ ಏನಾಗುತ್ತೋ ಗೊತ್ತಿಲ್ಲ, ಚಿನ್ನವನ್ನ ದಾಸ್ತಾನು ಇಟ್ಕೊಳ್ಳೋಣ ಅಂತ ತೆಗೆದುಕೊಳ್ಳುವ ಅಥವಾ ಮತ್ತೊಂದು ಪ್ರಕ್ರಿಯೆಗಳಲ್ಲಿ ಇದ್ದಂತಹ ಸಂದರ್ಭದಲ್ಲೇ 2011ರಲ್ಲೂ ಕೂಡ ಇಂಥದ್ದೇ ಒಂದು ಬೂಮ್ ಗೋಲ್ಡ್ ರೇಟ್ ನದ್ದು ಕಾಣಿಸ್ಕೊಂಡಿರುತ್ತೆ. ಕೆಲವೇ ದಿನಗಳಲ್ಲಿ ಅದು ಕೂಡ ಬಿದ್ದೋಗುತ್ತೆ, ಮತ್ತೆ ಯಥಾಸ್ಥಿತಿಯ ರೇಟ್ ಬರುತ್ತೆ. ಈಗಲೂ ಕೂಡ ಹಿಸ್ಟ್ರಿ ರಿಪೀಟ್ ಆಗತ್ತೆ. ಇನ್ನೂ ಮೇಲಕ್ಕೆ ಹೋಗ್ಬಹುದು, 2 ಲಕ್ಷಕ್ಕೆ ಹೋಗ್ಬಹುದು, 2 ಲಕ್ಷಕ್ಕಿಂತ ಹೆಚ್ಚಾಗಬಹುದು. ಆದ್ರೆ ಅದು ಬ್ಲಾಸ್ಟ್ ಆಗಿ ಮತ್ತೆ ಯಥಾಸ್ಥಿತಿಗೆ 1 ಲಕ್ಷಕ್ಕಿಂತ ಕಡಿಮೆ ಮಟ್ಟಕ್ಕೆ ಇಳಿಯುವ ಸಾಧ್ಯತೆಗಳಿದೆ ಅನ್ನೋದನ್ನ ವಿಲಿಯಂ ಲೀ ಅವರು ಹೇಳ್ತಿರುವಂತದ್ದು. ಈ ವಿಚಾರಗಳನ್ನ ಇತಿಹಾಸದಿಂದ ನಾವು ನೋಡಿ ಕಲಿಬೇಕಾಗಿರುತ್ತೆ. ಯಾಕಂದ್ರೆ ಇವೆಲ್ಲದರ ಲಾಭ ಪಡ್ಕೊಳ್ಳುವಂಥದ್ದು ಯಾರು? ಆಯಾಯ ಪ್ರಭುತ್ವಗಳು, ಆಯಾಯ ಮಧ್ಯವರ್ತಿಗಳು ಅವರೇ ಆಗಿರ್ತಾರೆ. ಇವತ್ತು ಕೂಡ ಒಂದು ದೇಶ ಬಜೆಟ್ ಮಂಡನೆ ಮಾಡುತ್ತೆ ಅಂದ್ರೆ ಆ ದೇಶದ ಜನರ 8 ಲಕ್ಷ ಕೋಟಿ ರೂಪಾಯಿ ಒಂದೇ ದಿನಕ್ಕೆ, ಒಂದೇ ಒಂದು 30 ನಿಮಿಷಗಳಿಗೆ ಸುಟ್ಟು ಭಸ್ಮ ಆಗತ್ತೆ. ಆ ಮನೆಗಳು ಹಾಳಾಗ್ತವೆ ಅಂದ್ರೆ ಅವರ ತಪ್ಪು ನಿರ್ಧಾರಗಳಿರಬಹುದು ಹೂಡಿಕೆದಾರರದ್ದು. ಆದ್ರೆ ಅವ್ರಿಗೆ ಒಂದು ನಂಬಿಕೆ ಇರುತ್ತೆ, ಓ ನನ್ನ ಪ್ರಭುತ್ವ ಇದು ಈ ತರ ಮಾಡೋದಿಲ್ಲ, ಆಮದು ಸುಂಕವನ್ನ ಕಮ್ಮಿ ಮಾಡಬಹುದು ಅನ್ನೋ ನಿರೀಕ್ಷೆ ಕೂಡ ಇರುತ್ತೆ. ನನ್ನ ಸರ್ಕಾರ, ನನ್ನ ದೇಶದ ಸರ್ಕಾರ ಅನ್ನೋ ಕಾರಣಕ್ಕೋಸ್ಕರ ಅವರೊಂದು ನಂಬಿಕೆ ಮೇಲೆ ಹೂಡಿಕೆ ಮಾಡಿರಬಹುದು. ಅಂತಹ ಸಂದರ್ಭದಲ್ಲಿ ಅವರಿಗೆ ದೊಡ್ಡದೊಂದು ಲಾಸ್ ಆಗಿರುವಂತದ್ದು. ಈಗಲೂ ಹೇಳ್ತಿರುವಂತದ್ದು ಚಿನ್ನ ಬೆಲೆ ಹೆಚ್ಚಾಗ್ತಾನೆ ಇರುತ್ತೆ, ಹಾಗಂತ ಇನ್ನೂ ಹೋಗುತ್ತೆ ಅಂತಲ್ಲ, ಕಮ್ಮಿ ಆಗತ್ತೆ. ಆದಷ್ಟು ಬೇಗ ಆ ಗುಳ್ಳೆ ಹೊಡ್ಕೊಂಡು ಬ್ಲಾಸ್ಟ್ ಆಗಿ ಯಥಾಸ್ಥಿತಿಗೆ ಚಿನ್ನದ ಬೆಲೆ ಬಂದು ನಿಲ್ಲುತ್ತೆ. ಆ ಗೋಲ್ಡ್ ರೇಟ್ ಕರೆಕ್ಷನ್ ಆಗೋ ತನಕ ಸ್ವಲ್ಪ ಸಂಯಮದಿಂದ ಇದ್ರೆ ತುಂಬಾ ಉತ್ತಮ. ಅದರಲ್ಲೂ ಇನ್ವೆಸ್ಟ್ ಮಾಡಿದ್ರೂ ಕೂಡ ಸಮಸ್ಯೆ ಆಗಬಹುದೇನೋ ಮುಂದಿನ ದಿನಮಾನಗಳಲ್ಲಿ. ಖರೀದಿಸೋದಂತೂ ದೊಡ್ಡ ತಪ್ಪು. ಇದನ್ನೇ ವಿಲಿಯಂ ಲೀ ಅವರು ಹೇಳ್ತಿರುವಂತದ್ದು. ಅಲ್ಲಿಗೆ ಚಿನ್ನದ ಬೆಲೆ ಈಗ ಎರ್ರಾಬಿರಿ ಏನು ಒಂದು ಹುಚ್ಚಿಡ್ದಿರೋ ರೀತಿಯಲ್ಲಿ ಹುಚ್ಚು ಕುದುರೆ ತರ ಓಡ್ತಿದೆ, ಮತ್ತೆ ಯಥಾಸ್ಥಿತಿಗೆ ಬಂದು ನಿಲ್ಲತ್ತೆ. ಜಾಸ್ತಿ ದಿನ ಅದಕ್ಕೆ ಕಾಯುವಂಥದ್ದು ಬೇಕಾಗಿಲ್ಲ, ಸ್ವಲ್ಪ ಸಂಯಮದಿಂದ ವರ್ತಿಸಿದ್ರೆ ಆ ದಿನ ಬರುತ್ತೆ ಅನ್ನುವಂಥದ್ದನ್ನ ಹೇಳಿರುವಂಥದ್ದು.